ಹೇಗಿದ್ದೀರಿ ಸ್ನೇಹಿತರೆ? ಇವತ್ತು ಸ್ನೇಹ ಅನ್ನೋವಂಥ ವಿಚಾರದಲ್ಲಿ ವರ್ಲ್ಡ್ ಫ್ರೆಂಡ್ಶಿಪ್ ಡೇ, ಸ್ನೇಹ ದಿನಾಚರಣೆ, ಸ್ನೇಹಿತರ ದಿನಾಚರಣೆ. ಸ್ನೇಹ ಅನ್ನೋದು ನೋಡಿ ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಆ ಸ್ನೇಹನ ನಾವು ಯಾರನ್ನು ಆಯ್ಕೆ ಮಾಡ್ಕೋಬೇಕು, ಹೇಗೆ ಆಯ್ಕೆ ಮಾಡ್ಕೋಬೇಕು, ಆಯ್ಕೆ ಹೇಗಿರುತ್ತೆ ಅನ್ನೋವಂಥದ್ದು ನಮ್ಮ ಜೀವನದಲ್ಲಿ ನಮ್ಮ ಬದಲಾವಣೆಗೂ ಕಾರಣ ಆಗ್ಬೋದು, ನಮ್ಮ ಅವನತಿಗೂ ಕಾರಣ ಆಗ್ಬೋದು, ಅಥವಾ ಪರಿಪೂರ್ಣಕ್ಕೂ ಕಾರಣ ಆಗ್ಬೋದು. ಕೃಷ್ಣ ಮತ್ತು ಸುಧಾಮ ಎಂಥ ಆತ್ಮೀಯ ಸ್ನೇಹಿತರು ಅಂದರೆ, ಸುಧಾಮ ಬಡವನಾದರೂ ಕೂಡ ಕೃಷ್ಣ ಅವನ ಮೇಲೆ ತುಂಬ ಪ್ರೀತಿ ಇರುತ್ತೆ. ಕೃಷ್ಣನ ಹತ್ರ ಸಾವಿರಾರು ಜನ ಬಂದು ಸಮಸ್ಯೆಗಳನ್ನ ಹೇಳ್ಕೊತಾ ಇರ್ತಾರೆ. ಸುಧಾಮನು ಕೂಡ ತುಂಬ ಕಷ್ಟದಲ್ಲಿರ್ತಾನೆ. ಮಕ್ಕಳಿಗೆ ಊಟ ಕೂಡ ಇರಲ್ಲ. ಹೆಂಡತಿ ಹೇಳ್ತಾಳೆ, ಕೃಷ್ಣ ಅಷ್ಟೊಂದು ಅನುಕೂಲವಾಗಿದ್ದಾನಲ್ಲ, ನೀನು ಯಾಕೆ ಹೋಗಿ ಅವನಿಗೆ ಸಹಾಯ ಕೇಳಬಾರ್ದು ಅಂತ. ಸುಧಾಮನಿಗೆ ಕೃಷ್ಣನ ಸಹಾಯ ಕೇಳೋದಕ್ಕೆ ಮುಜುಗರ ಮತ್ತು ಸಂಕಟ ಎರಡೂ ಆಗುತ್ತೆ. ಇವೆರಡೂ ಯಾವುದು ಹೊಟ್ಟೆ ತುಂಬಲ್ವಲ್ಲ. ಆ ಕಾರಣಕ್ಕೆ ಕೃಷ್ಣನ ಹತ್ರ ಸಾಕಷ್ಟು ಜನ ಸರದಿ ಸಾಲಲ್ಲಿ ನಿಂತು ಕಷ್ಟ ಹೇಳ್ಕೊತಾ ಇರ್ತಾರೆ. ಸುಧಾಮನು ಕೂಡ ನಿಂತಿರ್ತಾನೆ. ಸುಧಾಮನ ಸರದಿ ಬಂದಾಗ ಕೃಷ್ಣ, ಸುಧಾಮ ಹೇಗಿದೆಯಾ, ಮನೆ ಕಡೆ ಎಲ್ಲ ಹೇಗಿದ್ದಾರೆ ಅಂತ. ಆಗ ಸುಧಾಮ ಹೇಳ್ತಾನೆ, ನೀನು ಹೇಗಿದೆಯಾ ಕೃಷ್ಣ, ಊಟ ಮಾಡಿದ್ಯಾ, ತಿಂಡಿ ಮಾಡಿದ್ಯಾ, ಏನೆಲ್ಲ ಕಷ್ಟ ಸುಖ ವಿಚಾರಿಸ್ತಾನೆ. ಯಾಕೆ ಅವನು ಅಷ್ಟು ವಿಚಾರಿಸ್ತಾನೆ ಅಂದರೆ, ಅವನು ಹೋಗಿರೋದು ಕೃಷ್ಣನ ಸಹಾಯ ಕೇಳೋದಕ್ಕೆ. ಆದರೆ ಬಂದವರೆಲ್ಲ ಕೃಷ್ಣನ ಹತ್ರ ಸಹಾಯ ಕೇಳೋರೇ ಆದರೂ ಕೂಡ ಕೃಷ್ಣನ ಒಂದು ವಿಚಾರನ ಯಾರೂ ಕೂಡ ಮಾಡಲ್ಲ. ಸುಧಾಮ ಕೇಳ್ತಿದ್ದಾಗೇ ತುಂಬ ಸಂತೋಷಪಟ್ಟ ಕೃಷ್ಣ ಹೇಳ್ತಾನೆ, ನೋಡು ನನ್ನ ಹತ್ರ ಬರೋರೆಲ್ಲ ಅದಿಲ್ಲ ಇದಿಲ್ಲ, ಇದು ಬೇಕು ಅದು ಬೇಕು ಅಂತೆಲ್ಲ ಕೇಳಿದ್ರು. ಆದರೆ ನೀನು ಮಾತ್ರ ನನಗೆ ಬಂದು ಹೇಗಿದ್ದೀಯಾ, ಊಟ ಮಾಡಿದ್ಯಾ, ತಿಂಡಿ ಮಾಡಿದ್ಯಾ ಅಂತ ಕೇಳಿದ್ಯಲ್ಲ, ನೀನೊಬ್ಬನೇ ನೋಡು. ಅದಕ್ಕೆ ಸ್ನೇಹ ಅನ್ನೋದು ನಿನ್ನಂಥವನ್ನೇ ನಾನು ತುಂಬ ಮೆಚ್ಕೊಳ್ಳೋದು. ಇವನು ಕಷ್ಟ ಕೃಷ್ಣನಿಗೆ ಗೊತ್ತಿಲ್ಲದೆ ಇರೋವಂಥದ್ದಲ್ಲ. ಸರಿ ಆಯಿತು ಬರ್ತೀನಿ ಕೃಷ್ಣ ಅಂತೇಳಿ ಸುಧಾಮ ಹೊರಡ್ತಾನೆ. ಆ ನಂತರ ಬರ್ತಾ ಅವನು ಯೋಚನೆ ಮಾಡ್ತಾನೆ, ಮನೇಲಿ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ, ಕೃಷ್ಣನ ಹತ್ರ ಸಹಾಯ ಕೇಳುವಂಥ ಮನೆಯೊಳಗೆ ಕಳಿಸೋದು, ನಾನು ಇವನು ಮಾತಾಡ್ಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಲ್ಲ, ಇನ್ನು ಮನೆಗೆ ಹೋದ್ರೆ ಏನಂತ ಹೇಳ್ತಾಳೆ ಹೆಂಡ್ತಿ ಅಂತ ಇವನು ಆ ಆತಂಕದಲ್ಲೇ ಬರ್ತಾನೆ. ಬರೋ ಅಷ್ಟರಲ್ಲೇ ಅವನು ಎಷ್ಟು ಬಡವನಾಗಿದ್ದ ಅದಕ್ಕಿಂತ ಹೆಚ್ಚು ಪಟ್ಟು ಶ್ರೀಮಂತನಾಗಿರ್ತಾನೆ. ಅಂದರೆ ಕೃಷ್ಣ ಅವನಿಗೆ ಆ ವರ ಕೊಟ್ಟಿರ್ತಾನೆ. ನೋಡಿ, ಇಲ್ಲಿ ನಿರೀಕ್ಷೆಗಳೇ ನೋವಿಗೆ ಕಾರಣ ಅಂತ ಹೇಳ್ತಾರೆ. ಆದರೆ ಅವ್ನು ನಿರೀಕ್ಷೆ ಇಟ್ಕೊಂಡು ಹೋದ, ಬಟ್ ಅಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಕಾರಣ ಏನು ಅಂದರೆ, ಬಂದವರೆಲ್ಲ ಅದನ್ನೇ ಕೇಳಿದಾಗ ನಾನು ಅದನ್ನೇ ಕೇಳಿದ್ರೆ ಕೃಷ್ಣ ಏನು ಅನ್ಕೊತಾನೆ ಅಂತ. ಆದರೆ ನಮಗೆ ಸ್ನೇಹ ರೂಪದಲ್ಲಿ ಒಳ್ಳೆಯದು, ಒಳ್ಳೆಯವರು, ಒಳ್ಳೆಯ ಕೆಲಸ, ಇನ್ನಿತರೆ ಹಲವಾರು ವಿಶೇಷತೆಗಳಿರುತ್ತೆ. ಅಂಥ ಸ್ನೇಹನ ಪಡೆದಾಗ ಆ ಸ್ನೇಹಕ್ಕೆ ಬೆಲೆ ಇರುತ್ತೆ, ಮೌಲ್ಯ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯಾಕೆ ಈ ಕೃಷ್ಣ ಸುಧಾಮನ ಬಗ್ಗೆ ಹೇಳಿದೆ ಅಂದರೆ, ಇವತ್ತು ಸ್ನೇಹರ ದಿನಾಚರಣೆ, ವಿಶ್ವ ಸ್ನೇಹಿತರ ದಿನಾಚರಣೆ, ವರ್ಲ್ಡ್ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾರೆ. ಹಾಗಾಗಿ ಕೃಷ್ಣ ಸುಧಾಮನ ಬಾಂಧವ್ಯ, ಸ್ನೇಹದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನ್ನ ನೆಚ್ಚಿನ ತಾಣ ಕೊಕ್ರಳ್ಳಿ ಕೆರೆಯಲ್ಲಿ ನಿಮ್ಮ ಹತ್ರ ವಿಷಯ ಹಂಚ್ಕೊಂಡೆ. ಎನಿವೆ, ಮತ್ತೊಮ್ಮೆ ವರ್ಲ್ಡ್ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ, ಹೃದಯ ಶ್ರೀಮಂತರಿಗೂ, ಸ್ನೇಹಿತರಿಗೂ, ಪುರುಷೋತ್ತಮ್ ನಿಮ್ಮ ಸ್ನೇಹಿತ, ವಂದನೆಗಳು.